ಹಾಗೆ ಬಹಳ ಪ್ರಮುಖವಾಗಿ ನನಗೆ ಅನೇಕ ಜನರು ಕೇಳುವಂತ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಗುರುಗಳೇ ನಮ್ದು ಮೇಷರಾಶಿ ಇದೆ, ವೃಷಭ ರಾಶಿ ಇದೆ, ಈ ರೀತಿ ರಾಶಿಗಳ ಪ್ರಕಾರ ಕೆಲವರು ಹೋಗಿ ಹರಳನ್ನ ಹಾಕೋಬಿಡ್ತಾರೆ. ಹರಳು ಅಂತ ಹೇಳಿದ್ರೆ ನಾವು ಲಕ್ಕಿ ಸ್ಟೋನ್ ಅಂತ ಏನ್ ಹೇಳ್ತೀವಿ, ಅದೃಷ್ಟ ರತ್ನಗಳು ಅಂತ ನಾವೇನ್ ಹೇಳ್ತೀವಿ ಆ ರೀತಿ. ಆದ್ರೆ ನೋಡಿ, ನಿಮ್ಗೆ ಕೆಲವೊಂದು ಸಾರಿ ಜಾತಕದ ಪ್ರಕಾರ ಹೆಸರು ಇರೋದಿಲ್ಲ. ಉದಾಹರಣೆಗೆ ವೃಷಭ ರಾಶಿಯಲ್ಲಿ ನೀವು ಹುಟ್ಟಿರ್ತೀರಾ, ನಿಮ್ಮ ಹಿರಿಯರು ನಿಮ್ಮ ಹಿರಿಯರ ಅವರ ಹಿರಿಯರ ಒಂದು ಹೆಸರನ್ನ ಇಟ್ಬಿಟ್ಟಿರ್ತಾರೆ, ಅದು ಕುಂಭರಾಶಿಗೆ ಬರ್ಬೋದು. ನೀವು ವೃಷಭ ರಾಶಿ ಹುಟ್ಟಿ ಅಂತವ್ರು ಕುಂಭರಾಶಿಗೆ ಸಂಬಂಧಪಟ್ಟಂತ ಹರಳನ್ನ ಹಾಕೊಂಡಿರ್ತೀರ. ಅದರಿಂದ ಸಾಕಷ್ಟು ವ್ಯತಿರಿಕ್ತವಾದ ಒಂದು ಪರಿಣಾಮ ಆಗುತ್ತೆ. ಅದರಿಂದ ನೀವು ಯಾರೇ ಹರಳನ್ನ ಹಾಕೊಳ್ಳಕ್ ಮುಂಚೆ ನೀವು ನಿಮ್ಮ ಜಾತಕವನ್ನ ತಂದು ತೋರಿಸಿ ನಂತರ ಹರಳನ್ನ ಹಾಕೊಳ್ಳುವಂಥದ್ದು ಸಾಕಷ್ಟು ಮುಖ್ಯವಾದ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಕೆಲವೊಬ್ರು ನೋಡಿರ್ಬೋದು, ಯಾವ್ದೋ ಒಂದು ಹರಳು ಚೆನ್ನಾಗಿ ಹೋಗ್ತಾ ಇರುತ್ತೆ ಅವ್ರ ಜೀವನ, ಯಾವ್ದೋ ಒಂದು ಹರಳನ್ನ ಸಜೆಷನ್ ಮಾಡ್ತಾರೆ, ಅಥವಾ ಯಾರ ಜೊತೆನೂ ಹೋಗಿ ಒಂದು ಜ್ಯುವೆಲ್ರಿ ಶಾಪ್ಗೆ ಹೋಗಿರ್ತಾರೆ, ಅಲ್ಲಿ ಯಾವ್ದೋ ಒಂದು ಚಾರ್ಟ್ ಇರುತ್ತೆ, ಸರ್ ನಮ್ದು ಒಂದು ತುಲಾರಾಶಿ ಇದೆ, ತುಲಾರಾಶಿಗೆ ವಜ್ರವನ್ನ ಹಾಕ್ಬೋದು ಅಂತ ಹೇಳಿ ವಜ್ರವನ್ನ ಹಾಕೊಂಡ್ ಬಂದ್ಬಿಡ್ತಾರೆ. ಆದ್ರೆ ಅದು ಹಾಕಿದ ನಂತರ ಅವ್ರಿಗೆ ಆರೋಗ್ಯ ಸಮಸ್ಯೆಗಳಾಗಿರುವಂತದ್ದು, ಅವರ ಆಸ್ತಿ ಮಾರಾಟ ಮಾಡ್ಕೊರೋಂಥದ್ದು, ಈ ರೀತಿ ಅನೇಕ ಒಂದು ಕೆಟ್ಟ ವಿಚಾರಗಳು ಅವರು ನೋಡ್ತಾ ಇರ್ತಾರೆ. ಅದರಿಂದ ನೀವು ಅದೃಷ್ಟ ರತ್ನಗಳನ್ನ ಇರ್ಬೋದು, ನಿಮ್ಮ ಜಾತಕ ರೀತಿಯನ್ನ ಹರಳನ್ನ ಹಾಕೊಳಕ್ ಮುಂಚೆ ನಿಮ್ಮ ಸರಿಯಾದ ಹುಟ್ಟಿದ ದಿನಾಂಕ ಹಾಗೆ ಹುಟ್ಟಿನ ಸಮಯ ಇವೆಲ್ಲ ತಂದ್ರೆ ಖಂಡಿತವಾಗಿ ನಿಮ್ಮ ಜಾತಕಕ್ಕೆ ಸರಿ ಹೊಂದುವಂತಹ ಒಂದು ಹರಳನ್ನ ಖಂಡಿತವನ್ನಾಗಿ ನಾವು ಸೂಚಿಸಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ನೀವು ಯಾರೇ ಇರ್ಬೋದು, ಅದೃಷ್ಟ ರತ್ನಗಳಂತ ಹಾಗೆ ನೋಡಿ, ನವರತ್ನಗಳು ನಮ್ಮ ಋಷಿ ಮುನಿಗಳು ನಮ್ಮ ವೇದಗಳಲ್ಲಿ ನಮಗೆ ಕಂಡು ಬರುವಂತದ್ದು 9 ರತ್ನಗಳನ್ನ ಮಾತ್ರ ನಮ್ಗೆ ಹೇಳಿರುವಂತದ್ದು, ಅಂದ್ರೆ ನವರತ್ನಗಳು ಅಂತ ನಾವು ಕರಿತೀವಿ. ಇವತ್ತು ಸುಮಾರು ಒಂದು 84 ಜಾತಿಯ ಉಪರತ್ನಗಳು ನಮಗ್ ದೊರೆಯುತ್ತೆ. ಇದು ಹಾಕಿಲ್ಲ ಅಂತ ಹೇಳಿದ್ರೆ ಅದನ್ನ ಹಾಕ್ಬೋದು, ಅದನ್ನ ಹಾಕಿಲ್ಲ ಅಂತ ಇದನ್ನ ಹಾಕ್ಬೋದು ಅಂತ ಹೇಳಿ ಕೆಲವೊಬ್ಬರಿಗೆ ಒಂದು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ನೀವ್ ಯಾರೇ ಇರ್ಬೋದು, ಅದೃಷ್ಟ ರತ್ನವನ್ನ ಹಾಕೋಕ್ ಮುಂಚೆ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿದ ನಂತರವೇ ಅದೃಷ್ಟ ರತ್ನವನ್ನ ನೀವು ಧಾರಣೆ ಮಾಡ್ಬೇಕಾಗತ್ತೆ. ಇನ್ನೂ ಕೆಲವರು ಅಂತಾರೆ, ಗುರುಗಳೇ ನಮ್ಗೆ ವರ್ಷ ಒಂದೊಂದು ಹರಳು ಚೇಂಜ್ ಆಗತ್ತಾ, ಅಥವಾ ಗ್ರಹಗಳು ಬದಲಾವಣೆ ಆದಾಗೆಲ್ಲ ನಾವು ಹರಳನ್ನ ಬದಲಾವಣೆ ಮಾಡ್ಬೇಕಾ, ಅಥವಾ ನಮಗೆ ದಶಾಭಕ್ತಿಗಳು ಬದಲಾವಣೆ ಆದಂತೆಲ್ಲ ನಾವು ಹರಳನ್ನ ಬದಲಾವಣೆ ಮಾಡ್ಬೇಕಾಗತ್ತಾ, ಅಥವಾ ಹೆಸರನ್ನ ಬದಲಾವಣೆ ಮಾಡ್ಕೊಂತಾರೆ ಕೆಲವರು, ಹೆಸರನ್ನ ಬದಲಾವಣೆ ಮಾಡ್ಕೊಂಡ ನಂತರ ಹರಳು ಬದಲಾವಣೆ ಆಗತ್ತ ಅಂತ ಹೇಳಿ ನನಗೆ ಅನೇಕ ರೀತಿಯಾದ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಆದ್ರೆ ನಾನ್ ಹೇಳುವಂತದ್ದು ನೋಡಿ, ನಿಮ್ಮ ಜಾತಕದ ರೀತಿಯ ನಿಮ್ಮ ಗ್ರಹಗಳ ಒಂದು ಸ್ಥಿತಿಗತಿಗಳನ್ನ ನೋಡಿ ನಿಮಗೆ ನಿಮ್ಮ ಜೀವನ ಪರ್ಯಂತಹ ಆಗುವಂತಹ ಒಂದೇ ಒಂದು ಅದೃಷ್ಟ ರತ್ನ ಇರುತ್ತೆ. ಅಂತ ಒಂದು ಅದೃಷ್ಟ ರತ್ನವನ್ನ ಮಾತ್ರ ನೀವು ಧಾರಣೆ ಮಾಡ್ಬೇಕಾಗತ್ತೆ. ಕೆಲವರು ನಾನು ನೋಡಿರೋ ಹಾಗೆ ನನ್ನ ಆಫೀಸಿಗೆ ಬರುವಂತವ್ರು ಸುಮಾರು ಒಂದು 4 ರೀತಿಯಾದ ಒಂದು ರತ್ನಗಳನ್ನ ಹಾಕೊಂಡಿರ್ತಾರೆ. ಗುರುಗಳೇ ಎಲ್ಲಾ ರತ್ನಗಳು ಹಾಕೊಂಡೆ ನಮ್ಗೆ ಯಾವುದೇ ರೀತಿಯಾದ ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು, ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳ ಒಂದು ಬಲಾಢ್ಯ ಇರುತ್ತೆ, ಹಾಗೆ ನಾನು ಸಾಮಾನ್ಯವಾಗಿ ಹೇಳುವಂತದ್ದು ನೋಡಿ, 9 ಜನ ಸ್ನೇಹಿತರು ಇರ್ತಾರೆ, ಅದರಲ್ಲಿ ಒಬ್ರೋ ಇಬ್ರು ಬಲಾಢ್ಯರಾಗಿರ್ತಾರೆ. ನಾವು ಸಾಮಾನ್ಯವಾಗಿ ನಾವು ಯಾರನ್ನ ಸ್ನೇಹ ಮಾಡಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಯಾರು ಆ 9 ಜನರಲ್ಲಿ ಬಲಾಢ್ಯರಾಗಿರ್ತಾರೆ ಅಂತವ್ರನ್ನ ನಾವು ಸ್ನೇಹ ಮಾಡಕ್ಕೆ ನಾವು ಇಚ್ಛೆ ಪಡ್ತೀವಿ. ಅದು ಸಾಮಾನ್ಯ ಕಂಡು ಬರುವಂತದ್ದು. ಅದೇ ರೀತಿ ಜಾತಕದ ರೀತಿಯ ನಿಮ್ಮ ಜಾತಕಕ್ಕೆ ಯಾವ ಗ್ರಹಗಳು ನಿಮಗೆ ಶುಭ ಕೊಡುತ್ತೆ, ಅಥವಾ ಇನ್ನು ಕೆಲವರು ಹೇಳ್ತಾರೆ ಯಾವ ಗ್ರಹಗಳು ಬಲಹೀನ ಆಗಿರುತ್ತೆ ಅಂತ ಗ್ರಹಕ್ಕೆ ಸಂಬಂಧಪಟ್ಟ ರತ್ನಗಳು ಹಾಕ್ಬೋದಾ ಅಂತ ಹೇಳಿ ಕೇಳ್ತಾರೆ. ಖಂಡಿತವಾಗಿ ನೋಡಿ, ಬಲಹೀನ ಆಗಿರುವಂತವ್ರನ್ನ ಮತ್ತೆ ನೀವು ಜೊತೆಯಲ್ಲೇ ಸೇರ್ಕೊಂಡ್ರೆ ನೀವು ಖಂಡಿತ ಇನ್ನೂ ಬಲಹೀನರಾಗ್ತೀರ. ಅದರಿಂದ ನೀವು ಯಾರೇ ಹರಳನ್ನು ಧಾರಣೆ ಮಾಡಕ್ ಮುಂಚೆ, ಯಾರೇ ನವರತ್ನಗಳನ್ನ ಧಾರಣೆ ಮಾಡಕ್ ಮುಂಚೆ ನಿಮ್ಮ ಜಾತಕವನ್ನ ತಂದು ತೋರಿಸಿ ನಿಮ್ಮ ಹುಟ್ಟಿದ ಸಮಯ, ನಿಮ್ಮ ಹುಟ್ಟಿದ ಜನ್ಮ ದಿನಾಂಕ ಸರಿಯಾಗಿರ್ಬೇಕು. ಇನ್ನು ಕೆಲವರು ಬರ್ತಾರೆ, ಗುರುಗಳೇ ನಂಗೆ ಯಾವುದೇ ರೀತಿಯಾದ ಜನ್ಮ ದಿನಾಂಕ ಇಲ್ಲ, ಜನ್ಮ ಸಮಯ ಇಲ್ಲ, ನಮ್ಮ ಹಿರಿಯರು ಯಾವುದೋ ಒಂದು ದಿನಾಂಕವನ್ನ ಸ್ಕೂಲಲ್ಲಿ ಕೊಟ್ಬಿಟ್ಟಿದ್ದಾರೆ, ಅದ್ರ ಪ್ರಕಾರ ನಮ್ಗೆ ಹೇಳಿ ಅಂತ ಹೇಳ್ತಾರೆ. ಅದರಿಂದ ಖಂಡಿತ ಉಪಯೋಗ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಹುಟ್ಟಿರೋದೇ ಒಂದ್ ರೀತಿಯ, ನಾನು ಆಗ್ಲೇ ಹೇಳಿರೋ ಹಾಗೆ ನೀವು ವೃಷಭ ರಾಶಿ ಹುಟ್ಟಿರ್ತೀರ, ಆ ಕುಂಭರಾಶಿಯಲ್ಲಿ ಹೆಸರು ಇರುತ್ತೆ, ಆ ಕುಂಭರಾಶಿಗೆ ಸಂಬಂಧಪಟ್ಟಂತ ಫಲಗಳನ್ನ ಹೇಳ್ಬೇಕಾಗತ್ತೆ. ಅದರಿಂದ ಆ ರೀತಿ ದಯವಿಟ್ಟು ಯಾರು ಕನ್ಫ್ಯೂಸ್ ಆಗುವಂತದ್ದು ಬೇಡ. ನಿಮಗೆ ಜಾತಕ ಇದ್ರೆ ಖಂಡಿತವಾಗಿ ಅದ್ರ ಪ್ರಕಾರ ಹಾಕಿ, ಇಲ್ಲದಿಂತ ಅಂತ ಪಕ್ಷದಲ್ಲಿ ನಿಮಗೆ ಮಕ್ಕಳಿದ್ರೆ ಮಕ್ಕಳ ಒಂದು ಜಾತಕದ ಪ್ರಕಾರ ಹೇಳಬಹುದು, ಅಥವಾ ನೀವು ಬರುವಂತ ಒಂದು ಸಮಯದ ಪ್ರಕಾರ ನಿಮಗೆ ಯಾವ ಅದೃಷ್ಟ ರತ್ನ ಅಂತ ಹೇಳಿ ಖಂಡಿತವಾಗಿ ತಿಳಿಸಬಹುದು. ಇದು ಜನರಲ್ಲಿ ಸಾಕಷ್ಟು ಗೊಂದಲ ಇದೆ. ಜಾತಕವನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಅದೃಷ್ಟ ರತ್ನಗಳನ್ನ ಧಾರಣೆ ಮಾಡುವಂತದ್ದು ತುಂಬಾ ಒಳ್ಳೆ ವಿಧಾನ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.
ಧನ್ಯವಾದಗಳು.